ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ಹಾಗೆ ಲೈಕ್ ಮಾಡದೇ ಇರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ. ಬನ್ನಿ, ಇವತ್ತು ಲಾಲ್ಬಾಗ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸಡನ್ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಈ ರೀತಿ ಆಗೋದು. ಸೊ ಹಾಗಾಗಿ ಲಾಲ್ಬಾಗ್ ಡೈರೆಕ್ಟ್ ಮೆಟ್ರೋ ಇದೆ, ಮಾಧವರಾಯಿಂದ ಡೈರೆಕ್ಟ್ ಮೆಟ್ರೋ ಲಾಲ್ಬಾಗಿದೆ. ಸೊ ನಾಗಸಂದ್ರದಿಂದನೂ ಅಷ್ಟೇ ಡೈರೆಕ್ಟ್ ಮೆಟ್ರೋನೇ, ಗ್ರೀನ್ ಲೈನು. ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ ಲಾಲ್ಬಾಗ್ಗೆ. ಆ್ಯಂಡ್ ಲಾಲ್ಬಾಗ್ ಆಚೆಗಡೆ ಈ ಕ್ರೌಡು ಮಾತ್ರ 22ನೇ ತಾರೀಕಿಂದ 27ನೇ ತಾರೀಕುವರೆಗೂ ಈ ಫ್ಲವರ್ ಶೋ ನಡೀತಾ ಇದೆ. ರಿಪಬ್ಲಿಕ್ ಡೇ ಇರೋದ್ರಿಂದ ಈ ಥರ ಫ್ಲವರ್ ಶೋ ಮುಂಚೆನೇ ಎಲ್ಲ ಅರೇಂಜ್ ಮಾಡಿಬಿಡ್ತಾರೆ. ಇಂಡಿಪೆಂಡೆನ್ಸ್ ಡೇಗೂ ಅಷ್ಟೇ ಇಷ್ಟೇ ಕ್ರೌಡ್ ಇರುತ್ತೆ. ಸೊ ಈ ರೀತಿ ಆಚೆಗಡೆ ಎಲ್ಲ ಏನೇನೆಲ್ಲ ಚಾಟ್ಸು ಮತ್ತು ಈ ಥರ ಫೋಟೋಗಳು, ಸ್ಲಿಪ್ಪರು, ಅದು ಇದು ಎಲ್ಲ ಮಾರ್ತಾಯಿದ್ರು. ಆ್ಯಂಡ್ ಇನ್ನು ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ಫ್ಲ್ಯಾಗ್ ನೋಡ್ಬೋದು, ನಮ್ಮ ಕರ್ನಾಟಕ ಫ್ಲ್ಯಾಗ್ ಕಾಣಿಸ್ತಾಯಿತ್ತು. ಈಗ ಇದು ಒಳಗಡೆ ಎಂಟ್ರೆನ್ಸು. ಲಾಲ್ಬಾಗ್ ನೋಡ್ಬೋದು, ಸಸ್ಯ ತೋಟ ಅಂತ ಇದೆ. 217ನೇ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿ ಹಾಕಿದ್ರು ಅಲ್ಲಿ ಬೋರ್ಡ್ನ. ನೋಡಿ ಎಷ್ಟು ವರ್ಷ ಆಗಿರ್ಬೋದು ಇದು ಶುರು ಮಾಡಿ. ಹಾಗೆ ಈ ಥರ ಫ್ಲವರ್ ಶೋ ಆ್ಯಂಡ್ ರಶ್ ಅಂತೂ ಸಿಕ್ಕಾಬಟ್ಟೆ ರಶ್ ಇತ್ತು. ನಾವು ಹೊರಟಿದ್ದು ಸಾಟರ್ಡೆ, ಸಂಡೇ ಅಂತೂ ಇನ್ನೂ ಹೆವಿ ಕ್ರೌಡ್ ಇರುತ್ತೆ. ಸೊ ಹಂಗಾಗಿ ಹೋಗಿ ಸ್ವಲ್ಪ ಒಂದಷ್ಟು ಫೋಟೋ, ವಿಡಿಯೋಸು ಎಲ್ಲನೂ ಶೂಟ್ ಮಾಡಿದ್ದೀವಿ. ಆ ಫ್ಲವರ್ಸ್ನ ನೋಡ್ತಾ ಇದ್ರೇ ಏನೋ ಒಂಥರ ಖುಷಿ. ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ. ನೋಡ್ಬೋದು ನೀವೇ. ಇದು ಎಂಟ್ರೆನ್ಸಲ್ಲಿ ಫ್ಲವರು ಎಲ್ಲ ಡೆಕೋರ್ ಮಾಡಿರೋಂಥದ್ದು. ಇದಾದ್ಮೇಲೆ ಇವಾಗ ಒಳಗಡೆ ಹಂಗೆ ಎಂಟ್ರಿ ಆಗ್ತಾ ಇದೀವಿ. ತುಂಬ ನಡ್ಕೊಂಡು ಹೋಗಬೇಕು ಒಳಗಡೆ. ಬಟ್ ಇಷ್ಟು ದೂರ ಬಂದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಿಕ್ಕಾಬಟ್ಟೆ ದೊಡ್ಡದಾಗೆ ಇದೆ ಲಾಲ್ಬಾಗು. ಅದೆಷ್ಟು ಎಕರೆಲ್ಲಿದೆ ಏನು ಅಂತ ಗೊತ್ತಿಲ್ಲ. ಬಟ್ ಎಲ್ಲಿ ನೋಡೋದು ಗ್ರೀನರಿ. ನಿಜವಾಗ್ಲೂ ಇದು ಸಂಜೆ ಒಂದು 4 ಗಂಟೆ ಇಲ್ಲ 3 ಗಂಟೆ ಟೈಮಲ್ಲಿ ಬಂದರೆ ಆರಾಮಾಗಿ ಸಂಜೆ 6 ಗಂಟೆವರೆಗೂ ವಾಕ್ ಮಾಡಿಕೊಂಡು ನಿಜವಾಗ್ಲೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಪೀಸ್ಫುಲ್ ಆಗಿದೆ ಮಾತ್ರ ವಾತಾವರಣ. ಆಮೇಲೆ ಇಲ್ಲಿ ಫ್ರೂಟ್ಸ್ಗಳು ಮತ್ತು ಗ್ರೇಪ್ಸ್ ವೈನು ಮತ್ತು ಇನ್ನು ಆ್ಯಪಲ್ ವೈನ್ ಏನೇನೋ ಮಾಡ್ತಾಯಿದ್ರು. ಸೊ ಹಾಗೇನೆ ಇನ್ನು ಈ ಕಡೆ ರೈಟ್ ಸೈಡಲ್ಲಿ ಲಾಲ್ಬಾಗ್ ಕೆರೆ ಅಂತ ಇತ್ತು, ಒಂದು ಚಿಕ್ಕ ಕೆರೆ. ಅಲ್ಲೊಂದು ಸ್ವಲ್ಪ ಹೊತ್ತು ಹಂಗೆ ನಿಂತ್ಕೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಆ ವ್ಯೂ ನೋಡ್ಬೋದು. ಎಷ್ಟು ಸಂಜೆ ಹೊತ್ತು ನಾವು ಹೋಗಿದ್ದು, ಒಂದು ಅರೌಂಡ್ 4 ಗಂಟೆ 4:15 ಹತ್ರ ಆಗಿತ್ತು. ನೋಡ್ಬೋದು ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಮಾತ್ರ ಹೆವಿ ಅಂದರೆ ಹೆವಿ ಕ್ರೌಡ್ ಮಾತ್ರ. ಸ್ಯಾಟರ್ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಸಾಟರ್ಡೇ ಹಾಫ್ ಡೇ ಇರುತ್ತೆ, ಇಲ್ಲ ಲೀವ್ ಇರುತ್ತೆ ಒಬ್ಬೊಬ್ಬರಿಗೆ. ಸೊ ಹಾಗಾಗಿ ಸ್ಯಾಟರ್ಡೇ ಸಂಡೇ ಮಾತ್ರ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರಶ್ಶು. ಹಾಗೆ ಇಲ್ಲಿ ಪಕ್ಷಿಗಳು ಮತ್ತು ಇಲ್ಲಿ ಕೋತಿಗಳು ಎಲ್ಲ ತುಂಬ ಇತ್ತು. ಏನಾದರೂ ಹೋಗಬೇಕು ಅಂದಾಗ ನಾವೇನಾದರೂ ಸ್ವಲ್ಪ ತಗೊಂಡು ಹೋಗಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲೇ ಏನಾದರೂ ತಗೊಳ್ತೀರ ಅಂದ್ರೂ ಈ ಥರ ಪಕ್ಷಿಗಳಿಗೆ ಆಗಿರ್ಬೋದು ಮತ್ತು ಕೋತಿಗಳಿಗೆ ಆಗಿರ್ಬೋದು ಕೊಟ್ಟಾಗ ಒಂಥರ ಅವಕ್ಕೂ ಖುಷಿ ಅನಿಸುತ್ತೆ. ಸೊ ಹೀಗೆ ಎಲ್ಲ ಕಡೆನೂ ಅಷ್ಟೇ ಎಲ್ಲ ಥರ ಐಟಮ್ ಮಾರ್ತಾಯಿದ್ರು. ಬಟ್ ಬಜೆಟ್ ಮಾತ್ರ ಅಂದರೆ ಪ್ರೈಸ್ ಮಾತ್ರ 1 to 2 ಮಾತ್ರ ಇದ್ದೇ ಇತ್ತು. ಸೊ ಅದಕ್ಕೆ ನಾವೇನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ. ಒಂದು ಲಾಸ್ಟಿಗೆ ನಾನು ಒಂದು ಇಯರಿಂಗ್ಸ್ ಅಷ್ಟೇ ತೊಗೊಂಡಿದ್ದೆ ಅಷ್ಟೇ. ಈ ಸತಿ ಎಲ್ಲ ನೆಕ್ಸ್ಟ್ ಡೇ ಹೋದಾಗ ತೊಗೊಂಡಿದ್ದು. ಅಷ್ಟು ಬಿಟ್ಟರೆ ಇನ್ನೇನು ನಾವೆಲ್ಲಿ ಪರ್ಚೇಸ್ ಮಾಡಲಿಲ್ಲ. ಮತ್ತು ಅಲ್ಲಿ ಏನು ತಿನ್ನೋಕ್ಕೂ ಕೂಡ ಹೋಗಲಿಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ರೇಟು. ಆಚೆ ಬಂದಮೇಲೆ ನಾವು ಅದನ್ನು ಏನಾದರೂ ತಿಂದ್ರಾಯಿತು ಅಂತ ಸುಮ್ಮನೆ ಆದ್ವಿ ಅಷ್ಟೇ. ಇನ್ನು ಈ ಥರ ಎಲ್ಲ ಸ್ಟಾಲ್ಗಳೆಲ್ಲ ಇಟ್ಟಿದ್ರು. ಪಾನಿಪುರಿ ಆಗಿರ್ಬೋದು, ಫ್ರೂಟ್ಸು, ಸಿಕ್ಕಾಬಟ್ಟೆ ಮಾತ್ರ. ಅಷ್ಟೇ ಕ್ರೌಡ್ ಅಂದರೆ ಕ್ರೌಡು. ಪ್ಲೇಸಸ್ ನಾವು ಇನ್ನೂ ಎಷ್ಟೋ ನೋಡಬೇಕಿತ್ತು, ಆದರೆ ಬಟ್ ಸಂಜೆ ಬೇಗ ಟೈಮೇ ಆಗೋಯಿತು. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಅಲ್ಲೇ ರಶ್ ಜಾಸ್ತಿ ಆಗೋಯಿತು ಗ್ಲಾಸ್ ಹೌಸ್ ಒಳಗಡೆ. ಅಲ್ಲಿಂದ ಈಚೆ ಬರೋಷ್ಟರಲ್ಲೇ ಏನಿಲ್ಲ ಅಂದರೂ 1 hour ಮೇಲೆ ಆಗೋಯಿತು. ಸೊ ಹೀಗೆ ತುಂಬ ನಡ್ಕೊಂಡು ಮಾತಾಡಿಕೊಂಡು ಹೋದ್ವಿ. ತುಂಬ ಗ್ರೀನರಿ ಮತ್ತು ಒಂದಷ್ಟು ಫೋಟೋಸ್ಗಳು, ವೀಡಿಯೋಸ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದೆ ನಾನು. ಈ ಥರ ಎಷ್ಟು ಹಳೆ ಕಾಲದ ಮರಗಳಿರ್ಬೋದು ನೋಡ್ಬೋದು. ತುಂಬ ಹಳೆ ಕಾಲದ ಮರಗಳೆಲ್ಲ ಇದೆ. ಅದೆಲ್ಲ ಎಲೆ ಉದ್ರೋಗಿ ಇನ್ನೇನು ಒಣಗಿ ಬಿದ್ದೋದ್ರೂ ಕೂಡ ಅಷ್ಟು ಚೆನ್ನಾಗಿ ಮತ್ತೆ ಚಿಗುರುತ್ತಾ ಇತ್ತು, ಅಷ್ಟು ಎಲೆ ಎಲ್ಲ ಉದುರಿ ಒಣಗಿದ್ರು. ಈ ಥರ ಮತ್ತೆ ನೋಡ್ಬೋದು. ಇಲ್ಲಿ ಆ ಕಡೆ ಹೋಗಿ ತೋರಿಸ್ತೀನಿ, ಬಟ್ ಇಲ್ಲೆಲ್ಲ ಏನೋ ಒಂಥರ ಗ್ರೀನರಿ ಇತ್ತಲ್ಲ. ಸೊ ಹಂಗೆ ವಿಡಿಯೋ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೆಲ್ಲ ಫ್ಲವರ್ಸ್ ಇದೆ, ದೂರದಿಂದನೇ ಕಾಣಿಸ್ತಾ ಇರ್ಬೋದು. ಅದೊಂಥರ ಹಟ್ ಥರ ಕಾಣಿಸ್ತಾ ಇದೆ. ಅಂದರೆ ಊರ ಕಡೆ ಎಲ್ಲ ಹುಲ್ಲಿಂದು ಮನೆ ಹಾಕ್ತಾರಲ್ಲ ಸುಮ್ಮನೆ, ಆ ಥರ ಹಟ್ ಥರ ಕಾಣ್ತಿದೆ. ಹತ್ತಿರ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ. ಹಾಗೆ ಮಾತಾಡಿಕೊಂಡು ಹೊರಟ್ವಿ. ಮತ್ತು ಬಿಸಿಲು ಕೂಡ ಹಂಗೆ ಬೀಳ್ತಾ ಇತ್ತು, ಸಂಜೆ ಅಲ್ವಾ. ಸೊ ನೋಡ್ಬೋದು ಈ ರೀತಿ ಹಟ್ ಥರ ಇದೆ. ಅದ್ರ ಮುಂದೆ ಎಷ್ಟು ಚೆನ್ನಾಗಿರೋಂಥ ಫ್ಲವರ್ಸ್ ನೋಡಿ.
ಫ್ಲವರ್ಗಳನ್ನೆಲ್ಲ ಕಿತ್ಕೋಬಾರ್ದು ಅಂತೆಲ್ಲ ಹೇಳಿ ಅಲ್ಲಿ ಸೆಕ್ಯೂರಿಟಿಗಳೆಲ್ಲ ಹೇಳ್ತಾ ಇದ್ರು. ಒಂದಷ್ಟು ಫೋಟೋಸು ವಿಡಿಯೋಸು ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ನೋಡ್ಬೋದು. ಆಗಲೇ ಸುಮಾರು ಜನ ಫ್ಲವರ್ಗಳನ್ನೆಲ್ಲ ಕಿತ್ಕೊಬಿಟ್ಟಿದ್ರು. ಅಲ್ಲಿ ಸೆಕ್ಯೂರಿಟಿಗಳು ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ, ಆ ಥರ ಹೇಳ್ತಾನೆ ಇದ್ರು. ಆದರೂ ಯಾರು ಕೇಳಲ್ಲ, ಫ್ಲವರ್ ನೋಡಿದ ತಕ್ಷಣ ತಗೊಳ್ಬೇಕು ಅಂತ ಅನ್ಸುತ್ತೆ ಯಾರಿಗೆ ಆದರೂ. ಈ ರೀತಿ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಮತ್ತೆ ಇವಾಗ ನಾವು ಹೊರಟಿರೋದು ಇದು ನೋಡ್ತಾ ಇದ್ರಲ್ಲ, ಇದೇ ಗ್ಲಾಸ್ ಹೌಸು. ಇದ್ರ ಒಳಗಡೆ ಏನಿದೆ ಏನು ಅನ್ನೋದನ್ನ ನೋಡೋಣ. ಇಲ್ಲಿ ಆಚೆಗಡೆ ತುಂಬಾ ಈ ತರ ಫ್ಲವರ್ಸ್ ಒಂದೊಂದು ಪಾಟ್ನ ತಗೊಂಡು ಹೋಗ್ಬಿಡೋಣ ಅನ್ನೋ ಅಷ್ಟು ಅನಿಸ್ತಿತ್ತು. ಬಟ್ ಅಲ್ಲಿ ತಗೊಂಡು ಹೋಗಂಗಿಲ್ಲ. ಇದು ನೋಡ್ಬೋದು, ಅಲ್ಲಿ ಹಾಕಿದ್ದಾರೆ ಗ್ಲಾಸ್ ಹೌಸ್ಗೆ ದಾರಿ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬಾ ಫೋಟೋ ಶೂಟು ಇದೆಲ್ಲ ನಡೆಸ್ತಾ ಇದ್ರು. ಹಾಗೆ ಮಾತಾಡ್ಕೊಂಡು ಹೊರಟ್ವಿ. ಮದುವೆಗೆ ಹೋಗ್ತಾವಳೆ ಮತ್ತೆ ಸಿಗಲ್ಲ, ಅದೇ ಬೇಜಾರು. ಇವಳಿಗೆ ಬೇಜಾರಿಲ್ಲ, ಇವಳಿಗೆ ಖುಷಿ, ನಮಗೆ ಬೇಜಾರು. ನೋಡಿ ಮದುವೆ ಹೆಣ್ಣು ಇವಾಗೇ ನೋಡ್ಕೊಂಡ್ಬಿಡಿ ನೀಟಾಗಿ ವಿತೌಟ್ ಮೇಕಪ್. ಹಾಗೆ ನನ್ನ ಫ್ರೆಂಡ್ ಅವಳನ್ನು ರೇಗಿಸ್ಕೊಂಡು ಅವಳು ಇನ್ನೇನು ಮದುವೆ ಆಗಿ ಹೊರಡ್ತಾಳೆ, ಮತ್ತೆ ಸಿಗಲ್ವಲ್ಲ. ಸೊ ಹಂಗಾಗಿ ರೇಗಿಸ್ಕೊಂಡು ಸ್ವಲ್ಪ ಬೇಜಾರು ಬೇರೆ ಆಗ್ತಾ ಇತ್ತು. ಇನ್ನು ಮದುವೆಗೆ ಹೋದ್ರೆ ಸಿಗಲ್ಲ ಅಂತೆಲ್ಲ ಹೇಳಿ ಮಾತಾಡ್ಕೊಂಡು ಹೊರಟ್ವಿ. ಇನ್ನು ನೋಡ್ಬೋದು ಇಲ್ಲಿ ಗ್ಲಾಸ್ ಹೌಸ್ ಮುಂದೆಗಡೆ ಈ ರೀತಿ ಒಂದು ವಾಟರ್ ಬೀಳೋ ಥರ, ಅದು ಫುಲ್ ನಮ್ಮವರೆಗೂ ನಾವು ಫೋಟೋ ತೆಗಿತಾ ಇದ್ವಲ್ಲ ಅಲ್ಲಿವರೆಗೂ ನೀರು ಚಿಮ್ತಾ ಇತ್ತು. ಈ ರೀತಿ ತುಂಬಾ ಚೆನ್ನಾಗಿತ್ತು. ಇದು ಎಂಟ್ರೆನ್ಸ್ ಮುಂದೆಗಡೆ ಅಂದ್ರೆ ಗ್ಲಾಸ್ ಹೌಸ್ ಮುಂದೆಗಡೆ ಈ ರೀತಿ ಒಂದು ಬಸವಣ್ಣ ಇದೆ. ಅದ್ರ ತುಂಬಾ ನೋಡಿ ಇಲ್ಲಿ ಸೈಡ್ ಸುತ್ತ ಈ ತರ ಒಂದು ಫ್ಲವರ್ ಇಟ್ಟಿದ್ದಾರೆ. ಫ್ಲವರ್ಸ್ ಎಲ್ಲ ಪಾಟ್ ಇಟ್ಟಿದ್ದಾರೆ. ಬಟ್ ಅದು ಶಾವಂತಿಗೆ ಹೂವು ಅಲ್ಲ, ಏನೋ ಒಂಥರ ಶಾವಂತಿಗೆ ಹೂವು ತರಾನೇ ಕಾಣಿಸ್ತಾ ಇತ್ತು. ಆ ತರಾನೇ ಎಷ್ಟೊಂದು ಫ್ಲವರ್ಸ್ ಅಲ್ಲಿ ಡೆಕೋರ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣ್ತಿತ್ತು ನೋಡ್ಬೇಕಾದ್ರೆ. ಇನ್ನ ಗ್ಲಾಸ್ ಹೌಸ್ ಒಳಗಡೆ ಅಂತೂ ನೋಡ್ತಾ ಇದೀರ, ನಾನು ಆಚೆಯಿಂದನೇ ಇದು ವಿಡಿಯೋ ಮಾಡಿದ್ದು. ಎಂಟ್ರಿ ಆಗ್ಬೇಕು ಅಂದಾಗ ಎಷ್ಟು ರಶ್ ಇತ್ತು ಅಂದ್ರೆ ಹೇಳಿದ್ನಲ್ಲ 1 ಅವರ್ ಹತ್ತತ್ರ 1 ಅವರ್ ಮೇಲೆ ಆಗೋಯ್ತು. ನಾವು ಅದು ಒಂದು ರೌಂಡ್ ಬರೋ ಅಷ್ಟರಲ್ಲಿ ಅಷ್ಟು ಕ್ರೌಡು, ಅಷ್ಟು ಸೆಕ್ಯೂರಿಟಿಗಳು, ಗಾರ್ಡ್ಸ್, ಪೊಲೀಸು ಎಲ್ಲರೂ ಸಹ ಇದ್ರು. ಕ್ರೌಡ್ ಮೇಂಟೈನ್ ಮಾಡ್ಬೇಕಲ್ಲ. ಸೊ ಹಂಗಾಗಿ ನೋಡ್ಬೋದು ಇಲ್ಲಿ ಎಷ್ಟು ಗಾರ್ಡ್ಸ್ ನಿಂತಿದ್ದಾರೆ, ಪೊಲೀಸ್ಗಳಿದ್ದಾರೆ. ಈ ತರ ಇತ್ತು. ಮಾತ್ರ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾವು ಆಚೆಯಿಂದ ನೋಡ್ಬೇಕಾದ್ರೆ ಇಷ್ಟನಾ ಅಂತ ಅನ್ಕೊಂಡ್ವಿ. ಅಷ್ಟೊಂದು ಏನ್ ಜೋರಿಲ್ಲ ಅಂತ ಹೇಳಿ ಅನ್ಕೋತಾ ಇದ್ವಿ, ಅಂದ್ರೆ ಗ್ರ್ಯಾಂಡ್ ಇಲ್ಲ ಅಂತ. ಬಟ್ ಇದೊಂದು ಗ್ಲಾಸ್ ಹೌಸ್ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡಿದ್ರು. ಅದೊಂದು ಮಾತ್ರ ಚೆನ್ನಾಗಿ ಮಾಡಿದ್ರು. ಅದೊಂದು ಇಷ್ಟ ಆಯ್ತು ನಮ್ಗೆ ಅಷ್ಟೇನೆ. ನೋಡ್ಬೋದು ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಆ ಕ್ಯೂನೆಲ್ಲ ದಾಟ್ಕೊಂಡು ಇವಾಗ ಹೋಗೋಷ್ಟ್ರಲ್ಲಿ ಹೇಳಿದ್ನಲ್ಲ ಒಂದು ಕಾಲ್ ಅವರ್ ಹತ್ತತ್ರ ಆಚೆ ಬರೋ ಅಷ್ಟ್ರಲ್ಲಿ ಅಷ್ಟೊತ್ತಾಯ್ತು ಮಾತ್ರ. ಸೊ ಹಿಂಗೆ ಇಷ್ಟು ರಶ್ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ರೋಸು ಮತ್ತೆ ಇನ್ನೂ ಒಂದು ಶಾವಂತಿಗೆ ಹೂವುಗಳು, ಏನೇನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವುಗಳು. ಅದು ಯಾವ್ಯಾವ್ದು ಅಂತ ನನಗೆ ಹೆಸರೆಲ್ಲ ಹೇಳಕ್ ಬರಲ್ಲ. ಅಷ್ಟು ಹೂವದಲ್ಲಿ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅಂದ್ರೆ ಗ್ಲಾಸ್ ಹೌಸ್ ಒಳಗಡೆ ಒಂಥರ ನೋಡಕ್ಕೆ ಒಂಥರ ಆ ಫ್ಲವರ್ಗಳನ್ನೆಲ್ಲ ನೋಡಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಸೊ ಹಿಂಗೆ ಬಿಸಿಲು ಬೇರೆ ಸಂಜೆ ಇನ್ನೇನೋ ಒಂದು 5:30 ಆಗ್ತಾ ಬಂತು. ಸೂರ್ಯ ಮುಳುಗೋ ಟೈಮು. ಇಲ್ಲಿ ನೋಡಿದ್ರೆ ಕ್ರೌಡು ಇಷ್ಟೊಂದಿದೆ. ನಾವ್ ಹೆಂಗ್ ಹೋಗಿ ಈಚೆಗೆ ಬರ್ತೀವಿ, ಎಷ್ಟೊತ್ತು ಆಗ್ಬೋದು ಏನು ಅಂತೆಲ್ಲ ಯೋಚನೆ ಮಾಡ್ತಾನೆ ಇದ್ವಿ. ಬಟ್ ಹೋಗ್ತಾ ನೋಡ್ಬೋದು ಇಲ್ಲಿ ಈ ತರ ಫ್ಲವರ್ಸ್ಗಳು ತುಂಬಾ ಫ್ಲವರ್ ಇತ್ತು. ಸೈಡಿಂದ ನೋಡ್ಕೊಂಡು ನಾವು ನಿಧಾನಕ್ಕೆ ಫೋಟೋಗಳು ವಿಡಿಯೋಗಳೆಲ್ಲ ತಕ್ಕೊಂಡು ಈಚೆ ಬರೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನ ಇದು ನೋಡ್ಬೋದು ಇಲ್ಲಿ ವಾಲ್ಮೀಕಿ ಅವ್ರದ್ದು ಸ್ಟ್ಯಾಚುನ ಅಂದ್ರೆ ಒಂದು ಮೂರ್ತಿನ ಇಟ್ಟಿದ್ರು. ಅದ್ರ ಮುಂದೆ ಈ ತರ ಫ್ಲವರ್ಸ್ ಎಷ್ಟು ಒಂಥರ ಅಂದ್ರೆ ಡಿಫ್ರೆಂಟ್ ಆಗಿರೋಂತಹ ಫ್ಲವರ್ಸ್. ನಿಜವಾಗ್ಲೂ ಕೆಲವೊಂದು ಅದೆಲ್ಲ ಹೆಸರು ಗೊತ್ತಾಗಲ್ಲ, ಆ ತರ ಫ್ಲವರ್ಗಳೆಲ್ಲ ಇತ್ತು. ಒಂಥರ ಚೆನ್ನಾಗಿ ಮಾಡಿದ್ರು. ಅದಾದ್ಮೇಲೆ ಇದು ಒಂದು ಮನೆ ತರ ಮಾಡಿದ್ದಾರೆ. ಇದು ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದು ಅವರು ಅಂತ ಹೇಳಿ. ಅದನ್ನೆಲ್ಲ ಫುಲ್ ಎಲ್ಲ ರಾಮಾಯಣ ಥೀಮ್ ಅಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿ ಅನಿಸ್ತು ಮಾತ್ರ. ಇನ್ನು ಆ ಕಡೆ ರಾಮ ಸೀತೆದು ಅದೆಲ್ಲ ಒಂಚೂರು ವಿಗ್ರಹ ಎಲ್ಲ ಇಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಅಂದ್ರೆ ಸಖತ್ತಾಗಿತ್ತು. ಅದಕ್ಕೆ ಫ್ಲವರ್ ಶೋ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಎಷ್ಟು ಅಂದ್ರೆ ಮೇಲಿಂದೆಲ್ಲ ಒಂಚೂರು ನೀರ್ ತರ ಎಲ್ಲ ಬೀಳ್ತಾ ಇತ್ತು. ಅದೊಂಥರ ಎಲ್ಲೋ ಒಂದ್ ಕಡೆ ಎಲ್ಲಿದ್ದೀವಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆ ತರ ಅನ್ಸ್ತಾ ಇತ್ತು. ನಾವು ಯಾವ್ದೋ ಕಾಡೊಳಗಡೆ ಈಗ ರಾಮ ಮತ್ತೆ ಲಕ್ಷ್ಮಣ ಇವರೆಲ್ಲ ಹೋಗಿದ್ರಲ್ಲ ವನವಾಸಕ್ಕೆ. ಸೊ ಹಂಗಾಗಿ ನಮ್ಗೂನು ಅದೇ ತರನೇ ಫೀಲ್ ಬರುತ್ತಲ್ಲ, ಮೇಲೆಲ್ಲ ನೀರು ಒಂಥರ ನಮಗೂ ಅಷ್ಟು ನೀರೆಲ್ಲ ಚಿಮ್ಮ ತರ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ರಾಮ ಸೀತೆ ಹಾಗೆ ಲಕ್ಷ್ಮಣ ಎಲ್ಲ ಇರುವಂತದ್ದು. ಮತ್ತೆ ಅಲ್ಲಿ ಜಿಂಕೆ ನವಿಲು ಎಲ್ಲ ಇದೆ. ಹಾಗೆ ಇಲ್ಲಿ
ಒಂದೊಂದೇ ಈ ತರ ಎಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ರು. ಅದನ್ನೆಲ್ಲ ಓದ್ಕೋಬೇಕು ಅಂದ್ರೆ ಓದ್ಕೋಬೋದಿತ್ತು. ನಾನೇನು ಓದ್ಲಿಕ್ಕೆಲ್ಲ ಹೋಗ್ಲಿಲ್ಲ. ಬಟ್ ಕೆಲವೊಂದು ವಿಡಿಯೋಗಳು ಫೋಟೋಗಳೆಲ್ಲ ಮಾಡಿದೆ. ಕೆಲವೊಂದು ಮಾತ್ರ ಓದೋಷ್ಟು, ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡು, ಮುಂದೆ ಕಳಿಸ್ತಾನೆ ಇದ್ರು. ಸೊ ಹಂಗಾಗಿ ಇಲ್ಲಿ ಕವಿಗಳದ್ದು ಸ್ವಲ್ಪ ಮೂರ್ತಿಗಳದೆಲ್ಲ ಇಟ್ಟಿದ್ರು. ಕುವೆಂಪು ಮತ್ತೆ ನಾಗಚಂದ್ರ ಅವ್ರದ್ದು ಇದೆಲ್ಲ ಇಕ್ಕಿದ್ರು. ತುಂಬಾ ಜನ, ನಾನೇನು ಅದೇ ಹೇಳಿದ್ನಲ್ಲ, ಓದಕ್ ಹೋಗಿಲ್ಲ. ಈ ತರ ಫ್ಲವರ್ಗಳನ್ನ ವಿಡಿಯೋ ಮಾಡೋದೇ ಆಗೋಗಿತ್ತು. ನೋಡ್ಬೋದು ಕುವೆಂಪು ಅವರು. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಒಂದು ಚಿಕ್ಕ ಹಟ್, ಅಂದ್ರೆ ಒಂದು ಮನೆ ತರ, ಅದ್ರ ಮುಂದೆ ಜಿಂಕೆಗಳು, ರಾಮ ಲಕ್ಷ್ಮಣ ಸೀತೆ ಎಲ್ಲ ಇರುವಂತದ್ದು. ಇಲ್ಲೆಲ್ಲ ನೋಡ್ಬೋದು ಈ ತರ ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ರೆ. ಅದ್ರದ್ದು ವಿಡಿಯೋ ಅಷ್ಟೇ ಮಾಡ್ಕೊಂಡೆ. ಅದೇ ಓದಕ್ಕೆ ಅಷ್ಟು ಟೈಮ್ ಇರ್ಲಿಲ್ಲ. ಮತ್ತೆ ಆರೆಂಜ್ ಗಿಡ ಚಿಕ್ಕದು ಪುಟಾಣಿದು, ಅದೊಂಥರ ಅದೇ ಚಿಕ್ಕ ತಳಿ ಬರುತ್ತಲ್ಲ ಆ ತರ ಸಸಿಗಳನ್ನ ಇಟ್ಟಿದ್ರು. ಮತ್ತೆ ಇನ್ನ ಈಚೆ ಬಂದ್ವಿ ನಾವು. ಈಚೆ ಬಂದೆಲ್ಲ ಆದ್ಮೇಲೆ ನೋಡ್ಬೋದು, ಇದೊಂಥರ ಆರ್ಚ್ ಅಲ್ಲಿ, ಒಂದು ಹಾರ್ಟ್ ಶೇಪ್ ಆರ್ಚ್ ಅಲ್ಲಿ ಈ ತರ ಫ್ಲವರ್ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗ್ ಅನ್ಸ್ತಾ ಇತ್ತು. ಮತ್ತೆ ಅಲ್ಲಿ ಇನ್ನೂ ಒಂದಷ್ಟು ವಿಡಿಯೋ ಮಾಡ್ಬೇಕಿತ್ತು, ಬಟ್ ಟೈಮ್ ಆಗೋಗಿತ್ತು. ಇಲ್ಲಿ ನೋಡ್ಬೋದು, ಇಲ್ಲಿ ಫ್ಲವರ್ ಗಳನ್ನೆಲ್ಲ ಮುಂದೆಗಡೆ ಯಾವ ತರ, ಅಂಡ್ ಇಲ್ಲಿ ಪಿಕಾಕ್ಗೂ ಕೂಡ ಒಂದು ಫ್ಲವರ್ ಅಲ್ಲಿ ಡೆಕೋರೇಷನ್ ಮಾಡಿದ್ರು. ಮತ್ತೆ ಇಲ್ಲಿ ಒಂದು ಮನೆ ತರ ಇದೆ ನೋಡಿ. ಇಲ್ಲಿ ಮನೆಗೆ ಅದು MTR ಅವ್ರದ್ದು ಏನೋ ಇರ್ಬೇಕು, ಸ್ಪಾನ್ಸರ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಅದೆಲ್ಲ ಏನೇನೋ ಡೆಕೋರ್ ಮಾಡಿದ್ರು. ಇಲ್ಲಿ ನೋಡ್ಬೋದು, ಇವ್ರು ರಿಯಲ್ ಆಗಿ ನಿಜವಾಗ್ಲೂ ರಿಯಲ್ ದನಗಳ ತರಾನೇ ಕಾಣಿಸ್ತಾ ಇತ್ತು. ಈ ತರ ಇತ್ತು. ತುಂಬಾ ಚೆನ್ನಾಗಿ ಏನೇನೋ ಡಿಫ್ರೆಂಟ್ ಆಗಿ ಮಾಡಿದ್ರು. ನೋಡ್ಬೋದು, ಆಗ್ಲೇ ಸನ್ಸೆಟ್ ಆಗ್ಬಿಟ್ಟಿದೆ. ಈ ತರ ಮುಳುಗ್ಬಿಟ್ಟಿದೆ ಸೂರ್ಯ ಅಷ್ಟ್ರಲ್ಲಿ. ಆಗ್ಲೇ ಸಂಜೆ ಒಂದು 6:15 ಹತ್ತತ್ರ ಆಗಿತ್ತು. ಈ ರೀತಿ ಪ್ರಾಣಿಗಳದ್ದು ಇದೆಲ್ಲ ಏನೇನೋ ಟೈಗರ್, ಲಯನ್ ಇದೆಲ್ಲೇನೋ ಇಟ್ಟಿದ್ರು. ಅದರದೆಲ್ಲ ಸುಮ್ಮನೆ ಹಂಗೆ ವಿಡಿಯೋ ನೋಡ್ತಾ ಇದ್ದಾರೆ. ಆಗ್ಲೇ ಕತ್ಲೇನೆ ಆಗೋಯ್ತು ನಾವು ಈಚೆ ಬರೋ ಅಷ್ಟ್ರಲ್ಲಿ. ಇಷ್ಟೇ ಇವತ್ತಿನ ವಿಡಿಯೋ ಇನ್ ಲಾಲ್ಬಾಗ್. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.